ಮತ್ತೊಮ್ಮೆ ನಿಮ್ಮೆಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಫೋಟೋ ಡ್ಯೂಟಿ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ 9 ಗಂಟೆಗೆ ನಾವು ಲಾಗಿನ್ಗೆ ಬಂದೆ. ಇವಾಗ ಟೈಮು ಕರೆಕ್ಟಾಗಿ 10:30 ಆಯಿತು. ಒಂದು ಆರ್ಡ್ರ್ ಬಂತು. ಎಲ್ಲಿಂದಪ್ಪ ಅಂತಂದರೆ ನಮ್ಮ ಮನೆ ಹತ್ರನೇ ಒಂದು 250 ಮೀಟ್ರ್ ಇದೆ, ಅಲ್ಲಿಂದ ಪಿಕಪ್ ಇದೆ. ಅವ್ರಿಗೆ ಫೋನ್ ಮಾಡಿದ್ದೆ, ಬನ್ನಿ ಪಕ್ಕದ ರೋಡೆ ಅಂತ ಹೇಳಿದ್ರು. ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ವ್ಲಾಗು. ಈ ದಿನ ಏನೇನು ನಡೆಯುತ್ತೆ, ಏನೇನಾಗುತ್ತೆ ಅಂತೆಲ್ಲ ಅಪ್ಡೇಟ್ ಮಾಡ್ತೀನಿ. ಬನ್ನಿ ಹೋಗೋಣ. ಇವಾಗ ಕರೆಕ್ಟಾಗಿ 10:30 ಟೈಮು. ಇಲ್ಲೇ ಪಕ್ಕ ಗಾಡಿ ಎತ್ಕೊಂಡು ರಿವರ್ಸ್ ಹಾಕೊಂಡು ಲೋಡಿಂಗ್ ಪಾಯಿಂಟ್ ಅಲ್ಲಿ ಹೋಗಿ ಸಿಗ್ತೀನಿ ಬನ್ನಿ. ಗಾಡಿ ಲೋಡ್ ಆಯಿತು. ಇಲ್ಲೇ ನಮ್ಮ ರೂಮ್ ಪಕ್ಕನೇ ಬಿಸ್ಕೆಟು ಮತ್ತು ಕುರ್ಕುರೆ ರಸ್ಕಂತೆ ಅಂಥದ್ದೇ ಲೋಡ್ ಆಗಿದ್ದು. ಇಲ್ಲಿಂದ 18 ಕಿಲೋಮೀಟ್ರ್ ಇದೆ ಅನ್ಲೋಡಿಂಗ್ ಪಾಯಿಂಟು. ಅಮೌಂಟ್ ಎಷ್ಟು ಬಿದ್ದಿದೆ ಅಂತ ಹೋಗುವಾಗ ಹೇಳ್ತೀನಿ. ಇದೊಂದು ಬಿಲ್ಲೆಲ್ಲ ಕೊಟ್ಟಿದ್ದಾರೆ. 2 ಹತ್ರ ಅಂತೆ, ಒಂದೇ ಹತ್ರ 2 ಬಿಲ್ ಅಂತೆ. ಬನ್ನಿ ಹೋಗೋಣ, ಸಿಗೋಣ ಅಲ್ಲಿ. ಅದನ್ನು ಲೋಡಿಂಗ್ ಮಾಡೋದು ತೋರ್ಸೋಕ್ಕಾಗಿಲ್ಲ, ಯಾಕಂತಂದರೆ ನಾನು ಲೋಡ್ ಮಾಡಿದೆ ಅವ್ರ ಜೊತೆಲಿ. ಸುಮ್ಮನೆ ಬೇಗ ಆಗಲಿ ಅಂತ, ಟೈಮ್ ಬೇರೆ ಜಾಸ್ತಿ ಆಗಿದೆಯಲ್ಲ. ಮಾಡೋ ಒಂದು ದಿವಸ ಒಂದೊಂದು ಸ್ವಲ್ಪ ಮಾಡ್ಕೊಳ್ಳೋಣ ಅಮೌಂಟು ಅಂತಷ್ಟೇ. 18 ಕಿಲೋಮೀಟರ್ಸ್ ಓಡೋಣ ಬನ್ನಿ. ಇಲ್ಲಿಂದ ಎಷ್ಟು ದೂರ ತೋರಿಸುತ್ತೆ ನೋಡೋಣ. 18 ಇಷ್ಟು ಕಡಿಮೆ ಆಗುತ್ತೆ. ಒಂದು ಇಲ್ಲಿಂದ ಶಾರ್ಟ್ಕಟಲ್ಲಿ ನುಗ್ತೀನಿ. 18 ಮೋಸ್ಟ್ಲಿ ಒಂದು 14 ಸುಳ್ಳು, ಒಂದು 15 ಆಗ್ಬೋದು. ಒಂದು 3 ಕಿಲೋಮೀಟ್ರ್ ಉಳಿಸ್ಬೋದು ಅಷ್ಟೇ. ಹೊಸಕೋಟೆ ಕಡೆ ಅಂದ್ಕೊಂಡೆ ನಾನು, ಹೊಸಕೋಟೆ ಅಂತಲೇ ಬಂತು. ಬಟ್ ಈ ಕಡೆ ಟೋಲ್ಗೆ ಹೋಗೋಷ್ಟೇ. ಟೋಲ್ಗೆ ಹೋಗಿದ್ರೆ 130 ರೂಪಾಯಿ ಎಕ್ಸ್ಟ್ರಾ ಬರ್ತಿದ್ದೆ. ಇನ್ನು ಟೋಲ್ದು ಲಾಸ್ಟ್ ಟೈಮ್ ಹೋದಾಗ 130 ರೂಪಾಯಿ ಕೊಟ್ಟಿದ್ರು ಎಕ್ಸ್ಟ್ರಾ ಟೋಲ್ ಅಮೌಂಟ್ ಅಂತ. ಇವಾಗ ಅಂಥದ್ದೆಲ್ಲ ಯಾ ಸೀನ್ ಏನಿಲ್ಲ, ಕೊಟ್ಟಿಲ್ಲ ಏನೋ. ಸರಿ ಬನ್ನಿ ಹೋಣ. ಏನಿರೋದಾಗಲಿ. ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಆಗದು. ನೋಡಿ, ಇದೇ ನಾನು ಇವಾಗ ಅದು ಕುರ್ಕುರೆ ಹಾಕೊಂಬಂದಿದ್ದೀನಲ್ಲ, ಫ್ಯಾಕ್ಟ್ರಿ ಇದೆ. ದೊಡ್ಡದು ಉಡಾನ್ ಕಂಪ್ನಿ ಇದು. ಎಷ್ಟು ದೊಡ್ಡದಂದರೆ ಭಯಂಕರವಾಗಿದೆ. ಇಲ್ಲಿಂದನೇ ಬೇರೆ ಕಡೆ ಸಪ್ಲೈ ಹೋಗೋದು. ಈ ಹೋಲ್ಸೇಲ್ ಶಾಪುಗಳು, ಈ ಸಿಫ್ಟೋ, ಬಿಗ್ ಬ್ಯಾಸ್ಕೆಟು ಅಂತೆಲ್ಲ ಬರುತ್ತಲ್ಲ, ಇದು ಇನ್ನೂ ಜಾಸ್ತಿ ಇದೆಯಲ್ಲ ಅಂಥದ್ದಕ್ಕೆಲ್ಲ, ಸ್ವಿಗ್ಗಿಗೆ, ಇನ್ಸ್ಟಾಮಾರ್ಟಿಗೆಲ್ಲ ಸಪ್ಲೈ ಹೋಗೋದು ಇಲ್ಲಿಂದ. ಟೈಮ್ 1:30 ಆಯಿತು. 11 ಗಂಟೆಯಿಂದ 1:30 ಆಯಿತು. ಯಾವುದೋ ಆರ್ಡ್ರ್ ಬಂದಿಲ್ಲ. ಅದು ಅನ್ಲೋಡ್ ಆದಮೇಲೆ ಅದು ಗೋಡನೆಲ್ಲ ಒಳಗಡೆ ಉಡಾನ್ ಕಂಪ್ನಿಗೆ ಹೋಗಿದ್ದಿದ್ದು. ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ. ಅಂಕಲ್ ಡೆಲಿವರಿಯಿಂದ ಒಂದು ಆರ್ಡ್ರ್ ಎತ್ಕೊಂಡಿದ್ದೀನಿ. ಇವಾಗ ಪಿಕಪ್ಪೇ ದೂರ ಇದೆ, ಡ್ರಾಪು ದೂರ ಇದೆ. ಏನು ಮಾಡೋಕ್ಕಾಗಲ್ಲ. ಈ ಕಡೆಯಿಂದ ಆರ್ಡ್ರ್ ಬರಲ್ಲ, ಯಾವುದೋ ಒಂದು ಮಾಡೋಣ ಅಂತ ಅಂಕಲ್ ಡೆಲಿವರಿನಲ್ಲಿ ತೊಗೊಂಡಿದ್ದೀನಿ. ಈ ಕಡೆಯಿಂದ ಹೋಗೋಣ, ಅಲ್ಲಿ ಬೇಗ ಅನ್ಲೋಡ್ ಆದರೆ ಆ ಕಡೆಯಿಂದ ಯಾವ್ದಾದ್ರು ಒಂದು ಸಿಗುತ್ತೆ ನೋಡೋಣ ಅಷ್ಟೇ. ಬನ್ನಿ ಹೋಗೋಣ ಅಲ್ಲಿಗೆ. ಲೋಡಿಂಗ್ ಪಾಯಿಂಟ್ 7 ಕಿಲೋಮೀಟ್ರ್ ಇದೆ. ಅಂಕಲ್ ಡೆಲಿವರಿನಲ್ಲಿ ಆರ್ಡ್ರ್ ತೊಗೊಂಡ್ರೆ ನೋಡಿ ಇದೇ ಗತಿ. ಇಲ್ಲಿಗೆ ಬಂದು ಕರೆಕ್ಟಾಗಿ 1:30 ಅವರ್ ಆಯಿತು. ಗಾಡಿ ಲೋಡ್ ಮಾಡಿದ್ದಾರೆ, ಇನ್ನೂ ಬಿಲ್ ಕೊಟ್ಟಿಲ್ಲ. ನೋಡಿದ್ದೀನಿ, ಯಾವುದೋ ಕೇಂದ್ರ ಉಗ್ರಾಣ ಸಂಸ್ಥೆ. ಇಲ್ಲಿಂದ ಇಲ್ಲೇ ಬ್ರೋಕ್ ನೋಡಿ ಅಂತ ಇದಾಗೈತೆ ಅಷ್ಟೇ. ಇದು ಬೇರೆ 40 ಕಿಲೋಮೀಟ್ರ್ ಬೇರೆ ಬಿದ್ದಿದೆ. ಅಂಕಲ್ ಡೆಲಿವರಿ ಎತ್ತಬಾರ್ದಾಗಿತ್ತು ಎತ್ಕೊಂಡೆ. ಇವತ್ತೊಂದು ಮುಗೀತು. ಇವತ್ತೊಂದು ಅರ್ನಿಂಗ್ಸ್ ಎಲ್ಲ ಎಷ್ಟೊತ್ತಾಗುತ್ತೋ ಹೋಗೋದು. ಇವ್ರು ಬಿಲ್ ಕೊಡೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ತಲೆ ಕೆಟ್ಟೋಗಿದೆ ನೋಡಿ. ಇವತ್ತು ಬಂದರೆ ಒಂದೊಂದು ದಿವಸ ಹಿಂಗಾಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ನೋಡೋಣ, ಇನ್ನೂ ಟೈಮ್ ಇದೆ, ಏನೇನಾಗುತ್ತಾ. ಫೈನಲ್ ಆಗಿ ಆ ಬಾಡಿಗೆ ಹಾಕೊಂಬಂದೆ ಇಲ್ಲಿಗೆ. ಮಾಕ್ಲಿ ಬಿಟ್ಟು ಮುಂದೆ ಮಾದನಾಯಕನಹಳ್ಳಿ ಹತ್ರ. ನೋಡಿ, ಇವಾಗ ನಾನು ಬಂದಿದ್ದು ಕರೆಕ್ಟಾಗಿ 5 ಗಂಟೆ 10 ನಿಮಿಷಕ್ಕೆ. ಇವಾಗ 6 ಗಂಟೆ 10 ನಿಮಿಷ ಆಗಿದೆ. ಇಲ್ಲಿ 1 ಅವರ್ ಆಯಿತು. ಇಲ್ಲಿ ಅನ್ಲೋಡ್ ಆಗ್ತಾ ಇಲ್ಲ ಗಾಡಿ. ಈ ಅಂಕಲ್ ಡೆಲಿವರಿನಲ್ಲಿ ವೆಯ್ಟಿಂಗ್ ಟೈಮು ಬರೋಲ್ಲ. ಗ್ರಾಚಾರಕ್ಕೆ ಎತ್ಬಿಟ್ಟೆ ಇವತ್ತು ಆರ್ಡ್ರು. ಮತ್ತು ಇವಾಗ ನಮ್ಮ ರೂಮ್ ಇಲ್ಲಿಂದ 40 ಕಿಲೋಮೀಟ್ರ್ ಇದೆ. ನಮ್ಮ ರೂಮಿಗೆ ಹೋಗ್ಬೇಕಂದ್ರೆ ಇಲ್ಲಿಂದ 40 ಕಿಲೋಮೀಟ್ರ್ ಹೋಗ್ಬೇಕು. ನಾನು 42 ಕಿಲೋಮೀಟ್ರು. ಅಂದರೆ ಇವತ್ತು ಬಂದಿದ್ದು ದುಡಿಮೆ ಎಲ್ಲ ನೀರಲ್ಲಿ ಆವಿಯಾಗಿ ಹೋದಂಗೆ ಆಯಿತು. ಮತ್ತು ಇನ್ನು ಇವಾಗ ಬೇರೆ 6 ಗಂಟೆ ಆಯ್ತು. ಇನ್ನು 6 ಗಂಟೆ ಆಯಿತು. ಮತ್ತು ಇನ್ನು ಆರ್ಡ್ರ್ ಬರೋಲ್ಲ. ಈ ಕಡೆಯಿಂದ ಯಾವ್ದು ಎತ್ತಕ್ಕೂ ಆಗಲ್ಲ. ಏನು ಮಾಡೋದು, ಏನೋ ತಲೆ ಕೆಟ್ಟೋಗೈತಪ್ಪ. ಒಂದೊಂದು ದಿವಸ ಹಿಂಗೆ ಆಗ್ಬಿಡುತ್ತೆ ಪೋಟ್ರಲ್ಲಿ. ಈ ಅಂಕಲ್ ಡೆಲಿವರಿನಲ್ಲಿ ಒಂದೊಂದು ದಿವಸ ಮಾಡ್ತಾರೆ ಕೆಲಸ. ನೋಡಿ, ಡ್ರೈವರ್ನಿಟ್ಟು ಓಡಿಸಿದ್ರೆ ಡ್ರೈವರ್ಗೂ ಬರೋಲ್ಲ, ನಮಗೂ ಬರೋಲ್ಲ. ಆಲ್ಮೋಸ್ಟ್ ಇವಾಗ ಗಾಡಿ 1,500 ರೂಪಾಯಿ ಡೀಸೆಲ್ ಕುಡಿಯುತ್ತೆ. ಇವತ್ತು ಬೆಳಿಗ್ಗಿಂತಿಂದ ರೂಮಿಗೆ ಹೋಗ್ಬೇಕಂದ್ರೆ 1,500 ರೂಪಾಯಿ ಕಿತ್ಕೊಂಡು ಹೋಗುತ್ತೆ. 1,500 ಡೀಸೆಲ್ಲು. ಡ್ರೈವರ್ಗೆ 600-800 ರೂಪಾಯಿ ಕೊಟ್ಬಿಟ್ರೆ ಎಷ್ಟಾಗುತ್ತೆ? ಏನೋ ಹೋಗಪ್ಪ. ಅಣ್ಣ, ಇನ್ನೂ ಲೇಟ್ ಆಗುತ್ತಾ ಮಾತಾಡೋದಲ್ಲ ನಾವು? ನೋಡಿ, ಮಾತಾಡ್ತೀನಿ ಅಂತ ಓದ್ತಾ ಇವನಿಗಂತೂ ಸುಮ್ಮನೆ ಬಿಡಲ್ಲ. 500 ರೂಪಾಯಿ ಕೊಡೋ ತನಕ ಎಕ್ಸ್ಟ್ರಾ ಗಲಾಟೆ ಬೇಕಾದರೂ ಮಾಡಿಬಿಡ್ತೀನಿ ಇವನ ಹತ್ರ. ಪ್ಯಾಂಟ್ ಬಿಚ್ಚಾಕ್ಬಿಡ್ತೀನಿ ಅವನಿಗೆ. ಅವ್ನು ಕೊಟ್ಟಿಲ್ಲ ಅಂದರೆ 500 ರೂಪಾಯಿ ಇವತ್ತು ಅವನು ಎಕ್ಸ್ಟ್ರಾ. 2,000 ಬಿದ್ದಿರೋದು 2,500 ಕೊಡಲೇಬೇಕು ಅವನು.
ಏನು ಅವನು ಡ್ರೈವರೇ ಪಾಪ ಕೇಳೋದಕ್ಕೆ ಅದೊಂದು ಇದು ಪ್ರಾಬ್ಲಮ್ಮು ನಮಗೆ. ಡ್ರೈವರ್ ಅವನೇನೋ ಕಷ್ಟ ಅಂತ ಅವ್ನು ಬುಕ್ ಮಾಡಿಸಿ ಹಾಕ್ಸ್ಕೊಂಬಂದವನು. ಏನಾಗುತ್ತೋ ಏನೋ ಇದು ಅನ್ಲೋಡ್ ಆದಮೇಲೆ ಅಪ್ಡೇಟ್ ಮಾಡ್ತೀನಿ ಏನೇನಾಗುತ್ತಂತ ನೋಡೋಣ. ನನಗೆ ಇನ್ನೂ 1 ಅವರ್ ಆಗುತ್ತೆ ಅಷ್ಟೇ. ಊರಿಗೆ ಬೇರೆ ಹೋಗ್ಬೇಕು ನಾಳೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ತಲೆ ಕೆಟ್ಟೋದೈತೆ. ಅನ್ಲೋಡ್ ಆಗಲಿ, ಏನಾಗುತ್ತೋ ನೋಡಿ ಅಪ್ಡೇಟ್ ಮಾಡ್ತೀನಿ. ಯಾವುದಾದ್ರು ನಮ್ಮ ಹೊಸಕೋಟೆ ಕಡೆ ಆರ್ಡ್ರ್ ಬಂದುಬಿಟ್ರೆ ನಾನೇ ದೇವ್ರು ಇವತ್ತು. ನನ್ನಷ್ಟು ಪುಣ್ಯವಂತ ಇನ್ಯಾರೂ ಇರಲ್ಲ. ಇವತ್ತೇನಾದರೂ ಒಂದು ಆರ್ಡ್ರ್ ಬಂದುಬಿಟ್ರೆ ನೋಡೋಣ ಬನ್ನಿ ಏನಾಗುತ್ತೋ. ಫಸ್ಟ್ ಗಾಡಿ ಅನ್ಲೋಡ್ ಆಗಲಿ, ಎಲ್ಲ ಹಗ್ಗ ಎಲ್ಲ ಬಿಚ್ಚಿಟ್ಟಿದ್ದೀನಿ. ಓಪನ್ ಡೋರ್ ಮಾಡಾಕೊಂಬಂದಿದ್ದು ಇದು. ಯಾಕಂತಂದರೆ ಇದು 407 ಬಾಡಿಗೆ ಅಲ್ಲ. ಅವರು ನೀನು 9 ಫೀಟ್ ಇದೆ 10 ಫೀಟ್ ಇದೆ ನಮ್ಮದು ಅಂದ್ರೆ ಆಯಿತು 10 ಫೀಟ್ ಇದೆ ನಾನು ಹಾಕೊಂಡು ಹೋಗ್ತೀನಪ್ಪ ಅಂತ ಓಪನ್ ಡೋರ್ ಮಾಡಿ ಹಾಕ್ಕೊಂಬಂದಿದ್ದೀನಿ. ನೋಡೋಣ ಅನ್ಲೋಡ್ ಆದಮೇಲೆ ಹೇಳ್ತೀನಿ ಏನೇನು ಕತೆ ಆಯಿತು, ಕಾಸು ಕೊಟ್ಟನ ಎಕ್ಸ್ಟ್ರಾ ಇಲ್ಲ ಅಂತ. ಹಿಂಗೋ ಬೇಗ ಗಾಡಿ ಅನ್ಲೋಡ್ ಮಾಡ್ಸಾಕ್ದ. ಮತ್ತು ಅದು ಮಾಡಿದ ತಕ್ಷಣ ಇನ್ನೊಂದು ಆರ್ಡ್ರ್ ಬಂತು ಇಲ್ಲೇ ಮಾದನಾಕ್ನಹಳ್ಳಿ. ಬಟ್ ಪಿಕಪ್ ಮಾತ್ರ 6.5 ಕಿಲೋಮೀಟ್ರ್ ಇದೆ. ಪಿಕಪ್ಪಿಂದ ಅಲ್ಲಿಂದ ಕಲಾಸಿ ಪಾಳ್ಯಕ್ಕೆ ಬಿದ್ದಿದೆ. ನಾನಿದೆ ನನ್ನ ಫ್ರೆಂಡಿಗೆ ಹೋಗೋಣ ಅಂದ್ಕೊಂಡಿದ್ದೆ. ಇವತ್ತಿಷ್ಟೇ ಆರ್ಡ್ರ್ ಬರೋಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ದೇವ್ರ ದಯ ಒಂದು ಆರ್ಡ್ರ್ ಬಂದಿದೆ. ಅವ್ರೇನು ಎಕ್ಸ್ಟ್ರಾ ಕೇಳೋಕ್ಕಾಗಿಲ್ಲ. ಯಾಕಂತಂದರೆ ಮಾತಾಡಿದ್ರೆ ಅವ್ರು ನಮ್ಮ ರೂಮ್ ಪಕ್ಕನೇ ಇರೋದು. ಅವ್ರ ಮನೆ ನಾನು ಕಿತ್ತಗ್ನೂರ ಹತ್ರನೇ ಅವ್ರ ಮನೆ ಇರೋದು. ಬಾಡಿಗೆ ಬರುತ್ತೆ ಹೇಳ್ತೀನಿ ನಿನ್ಗೆ ಹೋಗೋ ಹಂಗೆ ಹಿಂಗೆ, ನನ್ನ ಗಾಡಿಗೆ ಬಂದರೆ ಹೇಳು ಹಂಗೆ ಹಿಂಗೆ ಅಂತ. ಅವರು ಡ್ರೈವರೇ ಪಾಪ, ಅವ್ರದ್ದು ಪೋಟ್ರಿದೆ. ಹಾಗಾಗಿ ನಾನೇನು ಕೇಳೋಕ್ಕಾಗಿಲ್ಲ. ಬನ್ನಿ ಅವ್ರು ಫೋನ್ ಮಾಡಿದೆ ಬೇಗ ಬಾಪ ಅಂತಂದರು. ಪಿಕಪ್ ಲೊಕೇಶನಿಗೆ ಹೋಗೋಣ. ಪಿಕಪ್ ಲೊಕೇಶನ್ನು 6.5 ಕಿಲೋಮೀಟರ್ ಇದೆ. ಕಲಾಸಿಪಾಳ್ಯ ಚಾಕ್ನಾ ಸೆಂಟ್ರ್ ಅಂತ ಎಲ್ಲೋ ಹೋಗೋದು ಇವಾಗ ನಾನು. ಹಾಕ್ಕೊಂಡು ಹೋಗೋಣ. ಇದೇ ಬಾಡಿಗೆ ಲಾಸ್ಟ್ ಅನ್ಕೋತೀನಿ. ಯಾವುದೂ ಹೊಡಿಯೋಕ್ಕಾಗಲ್ಲ ನನ್ನ ಕೈಯಲ್ಲಿ, ಅಷ್ಟು ಪೇಷನ್ಸ್ ಇಲ್ಲ. ನೋಡೋಣ ಟುವರ್ಡ್ಸ್ ಯಾವುದಾದ್ರೂ ಬಿದ್ದರೆ ಹಾಕ್ಕೊಂಡು ಹೋಗ್ತೀನಿ. ಬನ್ನಿ ಅಲ್ಲೋಗಿ ಸಿಗೋಣ. ಇದು ನೋಡಿಸಿಲ್ಲ ನಿಮಗೆ ಆ್ಯಕ್ಚುಲಿ ಲೋಡಿಂಗು ಅನ್ಲೋಡಿಂಗ್ ಎಲ್ಲ. ನಾನು ಅನ್ಲೋಡ್ ಆಗಲಿ ಸಾಕಪ್ಪ ಅಂತ ಕಾಯ್ತಾ ಇದ್ದೆ. ಸರಿ ಬನ್ನಿ ಹೋಗೋಣ. ಗಾಡಿ 9 ಗಂಟೆ ಕಲಾಸಿಪಾಳ್ಯ ಚಾಕ್ನಾ ಸೆಂಟ್ರ್. ನೋಡಿ ಅದೇ ಚಾಕ್ನಾ ಸೆಂಟ್ರು. ಚಾಕ್ನಾ ಹಾಕ್ತಾ ಇದ್ದಾರಲ್ಲ, ಇದೆಲ್ಲ ಚಾಕ್ನಾ ಏರಿಯಾನೇ. ಚಾಟ್ನಾ ಹಾಕೋದು. ನಾನು ಹೋಗಿ ಚಾಟ್ನಾ ತಿಂದೆ. ಗಾಡಿ ಅನ್ಲೋಡ್ಗೆ ಹಾಕ್ಬಿಟ್ಟು ಗಾಡಿ ಅಲ್ಲೇ ಇದ್ದಿದ್ದು ನಮ್ಮ ಪಾಯಿಂಟ್ ಬೇರೆ. ನೋಡಿ ಇದೆಲ್ಲ ದೊಡ್ಡ ಚಾಟ್ನಾ ಇದು. ನಾನು ಅವಾಗಲೇ ತೋರಿಸಿ ಚಿಕ್ಕ ಚಾಟ್ನಾ. ಓದೆ ನೋಡಿ ಇದೆಲ್ಲ ದೊಡ್ಡ ಚಾಟ್ನಾ. ನಾನು ಅವಾಗಲೇ ತೋರಿಸಿದ್ದು ಚಿಕ್ಕದು. ಇಲ್ಲಿಗೆ ಒಳಗೆ ಮುಗಿಸ್ತೀನಿ. ನನ್ನ ಗಾಡಿ ಎಷ್ಟು ಕಿಲೋಮೀಟ್ರ್ ಓಡಿದೆ ಏನು ಅಂತೆಲ್ಲ GPS ಮ್ಯಾಪ್ದೆಲ್ಲ ತೋರಿಸ್ತೀನಿ ನಿಮಗೆ, ಯಾವ್ಯಾವ ಥರ ಓಡಾಡಿದ್ದೀನಿ ಅಂತ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನಮ್ಮ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ.